ಎಲ್ಲರಿಗೂ ತಿಳಿದಿರುವ ಹಾಗೆ ದರ್ಶನ್ ರವರು ಡೆವಿಲ್ ಶೂಟಿಂಗ್ನಲ್ಲಿ ಈಗ ಬ್ಯುಸಿಯಾಗಿದ್ದಾರೆ. ಡೆವಿಲ್ ಶೂಟಿಂಗ್ ನಿನ್ನೆ ತಾನೇ ಶುರುವಾಗಿದೆ, ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ದರ್ಶನ್ ರವರು ಶೂಟಿಂಗ್ ಶುರು ಮಾಡುವುದಕ್ಕಿಂತ ಮುಂಚೆ ಮೈಸೂರಿನಲ್ಲಿರುವ ತಾಯಿ ಅಮ್ಮನವರ ದರ್ಶನಕ್ಕಾಗಿ ಬಂದಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನು ತೆಗೆದುಕೊಂಡು ನಿನ್ನೆ ತಾನೇ ಶೂಟಿಂಗ್ ಶುರು ಮಾಡಿದ್ದಾರೆ. ದರ್ಶನ್ ರವರಿಗೆ ಆಗಿದ ಆಘಾತವೇನು? ವಿಜಯಲಕ್ಷ್ಮಿ ಅವರು ಓಡೋಡಿ ಬಂದಿದ್ದಕ್ಕೆ ಬನ್ನಿ ಸ್ನೇಹಿತರೆ ನೋಡೋಣ. ದರ್ಶನ್ ರವರು ಡೆವಿಲ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುವ ಕಾರಣ ಯಾವುದನ್ನು ತಲೆಕೆಡಿಸಿಕೊಳ್ಳದೇ ಇದ್ದರು. ಹಾಗೆ ಶೂಟಿಂಗ್ ವೇಳೆ ದರ್ಶನ್ ರವರಿಗೆ ಬೆನ್ನು ನೋವು ಜಾಸ್ತಿಯಾಗಿದೆ. ಹಾಗಾಗಿ ಅವರು ವಿಜಯಲಕ್ಷ್ಮಿ ಅವರಿಗೆ ಶೂಟಿಂಗ್ ಟೈಮಿಂದ ವಿಜಯಲಕ್ಷ್ಮಿ ಅವರಿಗೆ ಫೋನ್ ಬಂದ ವೇಳೆ ವಿಜಯಲಕ್ಷ್ಮಿ ಅವರು ಓಡೋಡಿ ಬಂದರು. ಏನು ಮಾಡಬೇಕೆಂದು ಕೇಳಿದರು. ನಡೀರಿ ಹಾಸ್ಪಿಟಲ್ಗೆ ಹೋಗೋಣ ಎಂದು ಹೇಳಿದರು. ಆದರೆ ದರ್ಶನ್ ರವರು ಏನೂ ಬೇಡ, ನಾನು ಸ್ವಲ್ಪ ರೆಸ್ಟ್ ತೆಗೆದುಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಎಂದು ಹೇಳಿದ್ದಾರೆ. ಹಾಗಾಗಿ ಬೆನ್ನು ನೋವು ಯಾವಾಗ ಸರಿ ಹೋಗುತ್ತೆ ನೋಡೋಣ ಫ್ರೆಂಡ್ಸ್. ಆದರೆ ವಿಜಯಲಕ್ಷ್ಮಿ ಅವರು ಹಾಸ್ಪಿಟಲ್ಗೆ ಕರೆದಿದ್ದಾರೆ, ದರ್ಶನ್ ರವರು ಹೋಗಲಿಲ್ಲ. ದರ್ಶನ್ ರವರು ಡೆವಿಲ್ ಶೂಟಿಂಗ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ.